ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು. ಗುರುಗಳಿಗೆ ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಕ್ಲಾಸ್ಗೆ ನಿಮ್ಗೆ ಸ್ವಾಗತವನ್ನ ಕೋರ್ತೀನಿ. ನಿಮ್ಮೆಲ್ಲ ಸಾಧಕರಿಗಳು ಕೂಡ ಈ ಒಂದು ಸಾಧನೆಯನ್ನ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾವು ಈ ಒಂದು ಧ್ಯಾನವನ್ನ ಮಾಡ್ಬೇಕಾದ್ರೆ ಅಲ್ವಾ, ನಾವೇನ್ ಮಾಡ್ಬೇಕು? ನಮ್ಮ ಒಳಗೆ ನಮಸ್ತೆ ನಮಸ್ತೆ ಹರೇ ರಾಮ ಹರೇ ಕೃಷ್ಣ. ನಮ್ಮ ಒಳಗಿನ ಸ್ವರೂಪವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಒಳಗಡೆ ಏನಿದೆ, ಹೌದಲ್ವಾ? ಈಗ ನಾವೇನ್ ಮಾಡ್ತೀವಿ, ಒಂದು ಉದಾಹರಣೆಯನ್ನ ಕೊಡ್ಬಹುದು. ಈಗ ನಾವು ಬಸ್ಸಲ್ಲಿ ಹೋಗ್ಬೇಕಾಗತ್ತೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ನನ್ ಗಂಡ, ನನ್ ಹೆಂಡತಿ, ಮಕ್ಕಳು, ಹೌದಲ್ವಾ? ಅವ್ರಿಗೆ ಬೇಕಾದಂತಹ ಎಲ್ಲ ಲಗೇಜ್ಗಳನ್ನ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಲಗೇಜ್ಗಳನ್ನ ತುಂಬಿಕೊಂಡು ನಾವೇನ್ ಮಾಡ್ತೀವಿ? ಹೌದಲ್ವಾ? ಎಷ್ಟು ಸಾಧ್ಯನೋ ಅಷ್ಟು ಲಗೇಜ್ಗಳನ್ನ ತಗೊಂಡು ಹೋಗ್ತೀವಿ, ಹೌದಲ್ವಾ? ಆ ಲಗೇಜ್ಗಳಿಗೆಲ್ಲ ತುಂಬಾ ದುಡ್ಡಿರುತ್ತಾ ಅಲ್ವಾ? ಎಷ್ಟು ಬೇಕು ತಗೊಂಡು ಹೋಗ್ತೀವಿ. ಆದ್ರೆ ಏನ್ ಮಾಡ್ಬೋದು ನಾವು? ಎಲ್ಲ ಲಗೇಜ್ಗಳನ್ನ ತುಂಬಿಕೊಂಡು ಹೋಗ್ಬೇಕಾದ್ರೆ ಎಲ್ಲಾನು ತುಂಬಿಕೊಂಡು ಟ್ರೈನಲ್ಲಿ ಹೋಗ್ತೀವಿ. ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ದೊಡ್ಡದಿದೆ ಬೋಗಿ, ಕೋಚ್ಗಳೆಲ್ಲ ದೊಡ್ಡದಿದೆ. ಏನ್ ಮಾಡ್ತೀವಿ? ಎಷ್ಟು ಜಾಸ್ತಿ ಲಗೇಜ್ಗಳು ಅಲ್ವಾ? ಆ ಲಗೇಜ್ ಕಡಿಮೆ ದುಡ್ಡಿರೋದ್ರಿಂದ ಜಾಸ್ತಿ ಎಷ್ಟು ಬೇಕೋ ಅಷ್ಟೆಲ್ಲ ತುಂಬಿಕೊಂಡು ನಾವು ಟ್ರೈನಲ್ಲಿ ನಾವು ಪ್ರಯಾಣವನ್ನ ನಾವು ಮಾಡ್ತೀವಿ. ಅದೇ ನಾವು ಬಸ್ಸಿಗೆ ಬಂದಾಗ ನಮ್ಮ ಪರಿವಾರದವ್ರ ಜೊತೆಗೆ ಲಗೇಜ್ಗಳು ಏನಾಗುತ್ತೆ? ನಾವು ಟ್ರೈನಲ್ಲಿ ತಗೊಂಡು ಹೋದಷ್ಟು, ರೈಲಲ್ಲಿ ತಗೊಂಡು ಹೋದಷ್ಟು ಲಗೇಜ್ ಅನ್ನ ನಾವು ಬಸ್ಸಲ್ಲಿ ತಗೊಂಡು ಹೋಗಕ್ಕಾಗತ್ತಾ? ಆಗಲ್ಲ. ನಮ್ಗೆ ಅಲ್ಲಿ ನಾವೇನ್ ಮಾಡ್ತೀವಿ? ನಮಗೆ ಎಷ್ಟು ಕಡಿಮೆ ಬಸ್ಸಿನಲ್ಲಿ ಎಷ್ಟು ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೋ, ಅವ್ರೆಷ್ಟು ನಮ್ಗೆ ಪರ್ಮಿಷನ್ ಕೊಡ್ತಾರೋ ಅಷ್ಟು ಲಗೇಜ್ಗಳನ್ನ ನಾವೇನ್ ಮಾಡ್ತೀವಿ? ತಗೊಂಡು ನಾವು ಪ್ರಯಾಣವನ್ನ ಬಸ್ಸಿನಲ್ಲಿ ನಾವು ಮಾಡ್ತೀವಿ. ಇದು ಒಂದು ರೀತಿಯಾಗಿ. ಅದೇ ರೀತಿ ನಾವು ಟ್ರೈನ್, ಇದು ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ, ವಿಮಾನದಲ್ಲಿ ಮೇಲೆ ನಾವು ಹಾರ್ಕೊಂಡು ಹೋಗ್ಬೇಕೀಗ. ನಾವು ಅಲ್ಲಿನ ಪ್ರಯಾಣವನ್ನ ನಾವು ಮಾಡ್ಬೇಕು. ಆಗ ನಾವೇನ್ ಮಾಡ್ತೀವಿ? ನಮ್ಮ ಸಾಮಾನುಗಳ ಲಗೇಜ್ ತೀರಾ ಕಡಿಮೆ ಅಂದ್ರೆ ಕಡಿಮೆ ತಗೊಂಡೋಗ್ಬೇಕು. ನಾವು ಅವಶ್ಯಕತೆ ಇದ್ದಷ್ಟು ಮಾತ್ರ ನಾವು ತಗೊಂಡೋಗ್ಬೇಕು. ಜಾಸ್ತಿ ತಗೊಂಡೋದ್ರೆ ಏನಾಗುತ್ತೆ? ವಾಪಸ್ ನಮ್ಗೆ ಕಳಿಸ್ತಾರೆ. ನಾವು ಮೇಲೆ ಹಾರ್ಕೊಂಡು ಪ್ರಯಾಣವನ್ನು ನಾವು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಜಸ್ಟ್ ನೋಡಿ, ಇಲ್ಲಿನ ಲೌಕಿಕ ಜೀವನದಲ್ಲಿ ನಮ್ಗೆ ನಮ್ಮನ್ನ ಕ್ಯಾನ್ಸಲ್ ಮಾಡಿ ಟಿಕೆಟ್ ಅನ್ನ ವಾಪಸ್ ಕಳಿಸ್ತಾರೆ ಅಂತ ಹೇಳಿದ್ರು, ನಮ್ಮ
ಮನಸ್ಸಿನ ಒಳಗಡೆ, ನಮ್ಮ ಒಳಗಡೆ ನಾವು ಏನೆಲ್ಲ ಕಸಗಳನ್ನ ತುಂಬಿಕೊಂಡಿದೀವಿ, ಅದು ಹೊರೆ ಅಲ್ವಾ? ಅದು ಮನಸ್ಸಿಗೆ ತೂಕ ಅಲ್ವಾ? ಅದು ನಮ್ಮ ಶರೀರಕ್ಕೆ ಭಾರ ಅಲ್ವಾ? ಅದು ಎಷ್ಟು ಕಸಗಳನ್ನ ಇಟ್ಕೊಂಡಿದೀವಿ ನೋಡಿ ನಾವು. ಹಾಗಾದ್ರೆ ಏನೇನ್ ಕಸಗಳಿರ್ಬೋದು ನಮ್ಮ ಒಳಗಡೆ? ನಮ್ಮ ಒಳಗಡೆ ಏನಿದೆ? ನನ್ನ ಒಳಗಿನ ಕಸ ತುಂಬಿದ ಲಗೇಜ್ ಏನು ಅಂತ ನಾವು ನೋಡಿದೀವ? ನಾವು ನೋಡೋದೇನು? ಮನೆ ಚೆನ್ನಾಗಿಲ್ಲ, ಮನೆ ಕೊಳೆ ಆಗಿದೆ, ಪಾತ್ರೆ ಕೊಳೆ ಆಗಿದೆ, ಬಟ್ಟೆ ಕೊಳೆ ಆಗಿದೆ, ಹೌದಲ್ವಾ? ಅವ್ರ ಮನೆ ಕೊಳೆ ಆಗಿದೆ, ಅವ್ರ ಮನೆ ಚೆನ್ನಾಗಿಲ್ಲ, ಇವ್ರು ಸ್ನಾನ ಮಾಡಿಲ್ಲ, ಅವ್ರು ಶುದ್ಧವಾಗಿಲ್ಲ. ಹೊರಗಿನ ಪ್ರಪಂಚದ ಕಸವನ್ನ ನೋಡ್ತಾ ಇದೀವಿ ವಿನಃ ನಾವು ನನ್ನ ಒಳಗಡೆ ಇರುವಂತ ಕಸವನ್ನ ನಾವು ನೋಡ್ತಾ ಇದೀವ? ನೋಡ್ಕೊಂಡಿದ್ದೇವ? ನಾವು ನೋಡ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡಿದೀವ? ನಾವು ಮಾಡಿಲ್ಲ. ಆ ಪ್ರಯತ್ನವನ್ನೇ ನಾವು ಮಾಡ್ಬೋದು. ಏನೇನಿದೆ ನಮ್ಮ ಒಳಗಡೆ? ಏನೆಲ್ಲ ನಮ್ಮ ಒಳಗಡೆ ಕಸಗಳು ಇದೆ? ಆ ಭಾರವನ್ನ ನಾನು ಹೊತ್ಕೊಳಕ್ಕಾಗತ್ತಾ? ಎಷ್ಟು ಭಾರವನ್ನ ನಾವು ಹೊತ್ತಿರ್ತೀವೋ ಅಷ್ಟು ನಾವು ಸ್ವತಂತ್ರವಾಗಿ ಆಕಾಶದಲ್ಲಿ ನಮ್ಮ ಇಚ್ಛೆಯ ಹಾಗೆ ಆನಂದದಿಂದ ನಾವು ಹಾರಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಎಲ್ಲ ಭಾರವನ್ನ ಮೈಂಡ್ ಅಲ್ಲಿ ಸ್ವಲ್ಪ ಭಾರ, ಮನಸ್ಸಿನೊಳಗಡೆನೂ ಭಾರ, ಶರೀರದ ಒಳಗಡೆನೂ ಕೂಡ ಇಲ್ಲದೆ ಇರುವಂತ ಕಸಗಳು ಎಲ್ಲವನ್ನ ನಾವು ಭಾರದ ಮೂಟೆ ಮೂಟೆ ಕಂತೆಗಳನ್ನ ನಾವು ಹೊತ್ಕೊಂಡ್ ತಿರ್ಗಾಡ್ತಾ ಇದ್ದೀವಿ. ನಾವು ನಿಧಾನವಾಗಿ ನಾವು ಕಣ್ಣನ್ನ ಮುಚ್ಚಿ ನಮ್ಮ ಕೈಗಳನ್ನ ಒಂದರ ಕೆಳಗಡೆ ಒಂದು, ಒಂದರ ಒಳಗಡೆ ಒಂದು ಜೋಡಿಸಿ ಮಂದಹಾಸದಿ ಮುಖದಲ್ಲಿ ಮುಗುಳು ನಗೆಯನ್ನ ತುಂಬುತ್ತಾ ತೊಡೆಯ ಮೇಲೆ ನಿಮ್ಮ ಕೈಗಳನ್ನ ಕೋಮಲತೆಯಿಂದ ಇರಿಸ್ಕೊಂಡು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನೆಲದ ಮೇಲಾದ್ರೂ ಕುತ್ಕೊಂಡು ಮಾಡ್ಬಹುದು, ಸೋಫಾ ಮೇಲಾದ್ರೂ ಮಾಡ್ಬಹುದು, ಚೇರ್ ಮೇಲಾದ್ರೂ ಮಾಡಬಹುದು. ನಮಗೆ ಎಲ್ಲಿ ಆರಾಮ್ ಅಂತ ಅನ್ಸುತ್ತೋ ಅಲ್ಲಿ ನಾವು ಕೂತ್ಕೊಂಡು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ಧ್ಯಾನವನ್ನ ಮಾಡಕ್ಕಾಗಲ್ಲ ಅಂದಾಗ ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಸದಾ ನಾವು ಯಾವಾಗ್ಲೂ ಧ್ಯಾನದ ಜೊತೆಯಲ್ಲಿ ಇರ್ಬೇಕಾಗುತ್ತೆ. ನಿಧಾನವಾಗಿ ಹಾಗೆ ಈ ಒಂದು ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಮೂಗಿನ ತುದಿಯಲ್ಲಿ ಬರ್ತಾ ಇರುವಂತಹ ಆಳವಾದಂತೆ ಉಸಿರನ್ನ ಆಳವಾಗಿ ಉಸಿರನ್ನ ಒಳಗಡೆ ತಗೊಂಡು ಆಳವಾಗಿ ಉಸಿರನ್ನ ಹೊರಗಡೆ ಬಿಡಿ. ಉಸಿರನ್ನ ನೋಡ್ತಾ ಬನ್ನಿ, ಗಮನಿಸ್ತಾ ಬನ್ನಿ. ಅದು ಹೇಗೆ ತಣ್ಣನೆಯಾಗಿದೆಯಾ, ಬಿಸಿಯಾದ ಅನುಭವವನ್ನ ಕೊಡ್ತಾ ಇದೆಯಾ, ಅದರ ಅನುಭವವನ್ನ ಅನುಭವಿಸಿ. ಐದು ಕೌಂಟನ್ನ ಕೌಂಟ್ ಮಾಡಿದಾಗ ಶರೀರವು ನಿಧಾನವಾಗಿ ಶಾಂತವಾದ ಸ್ಥಿತಿಯಲ್ಲಿ ಬರ್ತಾ ಇದೆ.
5. ಶರೀರವು ಸಂಪೂರ್ಣವಾಗಿ ವಿಶ್ರಾಂತವಾಗಿದೆ. 4. ಸಂಪೂರ್ಣವಾಗಿ ಶರೀರವನ್ನೆಲ್ಲ ಕೂಡ ಸಡಿಲಗೊಳಿಸಿ. 3. ಕಾಲುಗಳು ಸಡಿಲವಾಗಿ, ಭುಜಗಳು ಸಡಿಲಗೊಳ್ಳು. ಶರೀರವು, ಶಿರಸ್ಸಿನ ಭಾಗ ಎಲ್ಲವೂ ಕೂಡ ಸಡಿಲವಾಗಿದೆ. ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. 2. Relax. Relax. 1. Relax. 0. ಇನ್ನು ಆಳವಾಗಿ 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 ವಿಶ್ರಾಂತಿ ಸ್ಥಿತಿಯಲ್ಲಿ ಮುಳುಗಿ ಹೋಗಿದ್ದೀರಾ, ಮುಳುಗಿ ಹೋಗಿದ್ದೀರಾ, ಮುಳುಗಿ ಹೋಗಿದ್ದೀರಾ. ಸಂಪೂರ್ಣವಾಗಿ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ಗಮನಿಸ್ತಾ ಬರ್ತಾ ಇದೆ. ಹಾಗೆ ಆಕಾಶದಲ್ಲಿ ಮೇಲೆ ಗಮನಿಸುತ್ತಾ ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯಮಯವಾದಂತಹ, ಪವಿತ್ರವಾದಂತಹ, ನಿರ್ಮಲವಾದಂತಹ ಆ ಬೆಳಕಿನ ಕಿರಣಗಳು ನಿಧಾನವಾಗಿ ನಮ್ಮ ಶರೀರವನ್ನ ಮೇಲೆ ಹರಿದು ಬರ್ತಾ ಪ್ರಕಾಶಮಯವಾದಂತ ಬೆಳಕಿನ ಕಿರಣಗಳು ನಮ್ಮ ಸಹಸ್ರಾರವನ್ನ ಸ್ಪರ್ಶಿಸಿದೆ. ಪ್ರಕಾಶಮಯವಾದಂತಹ ಈ ಕಿರಣಗಳು, ಪರಮಾತ್ಮನ ಕಿರಣಗಳು ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ಶುದ್ಧಿಯನ್ನ ಮಾಡ್ತಾ ಇವೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಶುದ್ಧಿಯಾಗ್ತಾ ಸೇರ್ಕೊಳ್ತಾ ಇದೆ. ಈ ಕಿರಣಗಳು ನಿಧಾನವಾಗಿ ನಮ್ಮ ಭುಜಗಳನ್ನ, ಮೊಣಕೈಯನ್ನ, ಕೈಗಳನ್ನ, ಹಸ್ತಗಳನ್ನ, ಬೆರಳುಗಳೆಲ್ಲವನ್ನು ಕೂಡ ತುಂಬಿಕೊಂಡಿದೆ. ನಿರ್ಮಲವಾದಂತಹ, ಪವಿತ್ರವಾದಂತಹ ಈ ಪ್ರಕಾಶಮಯವಾದಂತಹ ಕಿರಣಗಳು ಹಾಗೆ ನಮ್ಮ ಹೃದಯವನ್ನ ವ್ಯಾಪಿಸಿಕೊಂಡಿದ್ದೀವಿ. ಹೃದಯದ ಭಾಗವೆಲ್ಲವೂ ಕೂಡ ಪ್ರಕಾಶಮಯವಾದಂತಹ ಕಿರಣಗಳಿಂದ ತುಂಬಿ ಹೋಗಿದೆ. ಹಾಗೆ ಈ ಕಿರಣಗಳು ಮುಂದೆ ಸಾಗುತ್ತಾ ನಮ್ಮ ಹೊಟ್ಟೆಯ ಕೆಳಭಾಗವನ್ನೆಲ್ಲ ಸಂಪೂರ್ಣವಾಗಿ ಪ್ರಕಾಶದಿಂದ ಶುದ್ಧಿ ಮಾಡ್ತಾ ಇದ್ದೀನಿ. ತೇಜೋಮಯವಾದಂತಹ ಕಿರಣಗಳು ನಮ್ಮ ಬೆನ್ನು ಮೂಳೆಯನ್ನ, ನಮ್ಮ ಹೃದಯವನ್ನ, ನಮ್ಮ ಹೃದಯದ ಭಾಗವನ್ನೆಲ್ಲ ಸಂಪೂರ್ಣವಾಗಿ ಪ್ರಕಾಶದಿಂದ ಶುದ್ಧಿ ಮಾಡ್ತಾ ಇದೆ. ಹಾಗೆ ಈ ಕಿರಣಗಳು ಮುಂದೆ ಸಾಗುತ್ತಾ ನಮ್ಮ ಹೊಟ್ಟೆಯ ಕೆಳಭಾಗವನ್ನೆಲ್ಲ ಸಂಪೂರ್ಣವಾಗಿ ಪ್ರಕಾಶದಿಂದ ಶುದ್ಧಿ ಮಾಡ್ತಾ ಇದ್ದೀನಿ. ತೇಜೋಮಯವಾದಂತಹ ಕಿರಣಗಳು ನಮ್ಮ ಬೆನ್ನು ಮೂಳೆಯನ್ನ, ನಮ್ಮ
ನಮ್ಮ ಬೆನ್ನಿನ ಮೇಲ್ಭಾಗ, ಕೆಳಭಾಗ ಎಲ್ಲವೂ ಕೂಡ ಪ್ರಕಾಶಮಯವಾದಂತಹ ಬೆಳಕಿನ ಪುಂಜಗಳಿಂದ ತುಂಬಿ ಹೋಗಿದೆ. ಎಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ. ಹಾಗೆ ಈ ಪ್ರಕಾಶವು ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಕಾಲುಗಳನ್ನ, ಮೊಣಕಾಲನ್ನ, ಹಿಮ್ಮಡಿಯನ್ನ, ಪಾದವನ್ನ, ಪಾದದ ಬೆರಳಿನ ತುದಿಯವರೆಗೂ ಕಿರಣಗಳೆಲ್ಲವೂ ಸಾಗಿ ಶುದ್ಧಿಯನ್ನ ಮಾಡ್ತಾ ಇದ್ದೇವೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಬೆಳಕಿನ ಕಿರಣಗಳಿಂದ ಶುದ್ಧಿಯಾಗಿದೆ, ಶುದ್ಧಿಯಾಗಿದೆ, ಶುದ್ಧಿಯಾಗಿದೆ. ಸಂಪೂರ್ಣವಾದ ಬೆಳಕಿನಿಂದ ತುಂಬಿದಂತಹ ಒಂದು ವೃತ್ತಾಕಾರದ ಗೋಳದ ಒಳಗಡೆ ನಾವು ಕುತ್ಕೊಂಡಿದ್ದೇವೆ. ಮಧ್ಯದಲ್ಲಿ ನಾವು ಸುತ್ತಲೂ ವೃತ್ತಾಕಾರದ ಒಂದು ಬೆಳಕಿನ ಆಭಾಮಂಡಲ ಸೃಷ್ಟಿಯಾಗಿದೆ. ಈ ಆಭಾಮಂಡಲ ಹಾಗೆ ತನ್ನ ಬೆಳಕಿನ ಕಿರಣಗಳನ್ನ ಹರಡುತ್ತಾ ಹರಡುತ್ತಾ ನಾವಿರುವಂತಹ ಕೋಣೆಯನ್ನ, ಇಡೀ ಗ್ರಾಮವನ್ನ, ನಗರವನ್ನ ವ್ಯಾಪಿಸ್ತಾ ಇದೆ. ಬೆಳಕಿನ ಕಿರಣಗಳು ತನ್ನ ಪ್ರಕಾಶವನ್ನ ಹರಡ್ತಾ ಇದೆ. ಈ ಪ್ರಕಾಶ ಹಾಗೆ ವಿಸ್ತಾರ ಆಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ. ಮಧ್ಯಭಾಗದಲ್ಲಿ ನಾವಿದ್ದೇವೆ. ಪ್ರಕಾಶದ ಬೆಳಕು ಹರಡುತ್ತಾ ಹಾಗೆ ಮುಂದೆ ಸಾಗುತ್ತಾ 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 ಈ ಕಿರಣಗಳು ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದ್ದೇವೆ. ಪೃಥ್ವಿಯ ಮಧ್ಯಭಾಗದಲ್ಲಿ ನಾವು ಇದ್ದೇವೆ. ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ಹರಡಿದೆ. ಗ್ರಹಗಳು, ನಕ್ಷತ್ರಗಳು, ಚಂದ್ರಮ, ಆಕಾಶ ಎಲ್ಲವನ್ನ ವ್ಯಾಪಿಸಿದೆ. ಎಲ್ಲ ಕಡೆಯೂ ಕೂಡ ಈ ಪ್ರಕಾಶ ಹರಡಿದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ದಿವ್ಯಮಯವಾದಂತಹ ಚೇತನದ ಶಕ್ತಿಯು ಗಮನಿಸ್ತಾ ಇದೆ, ನೋಡ್ತಾ ಇದೆ, ಅನುಭವಿಸ್ತಾ ಇದೆ. ನಾವು ಈಗ ಬೆಳಕಿನ ಪುಂಜವಾಗಿದ್ದೇವೆ. ಹಾಗೆ ಈ ಪ್ರಕಾಶ ನಿಧಾನವಾಗಿ ಮುಂದೆ ಸಾಗ್ತಾ 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 ತನ್ನ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ. ಹಾಗೆ ನಿಧಾನವಾಗಿ ನಿಧಾನವಾಗಿ ಮುಂದೆ ಸಾಗ್ತಾ ಇದೆ. ಈ ಬೆಳಕು ಎಲ್ಲಿ ಹೋಗ್ತಾ ಇದೆ ಅಂತಂದು ನೋಡ್ತಾ ಬನ್ನಿ, ಗಮನಿಸ್ತಾ ಬನ್ನಿ. ಮುಂದೆ ಸಾಗ್ತಾ 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 ಇದಕ್ಕಿಂತಲೂ ಅತ್ಯಂತ ಪ್ರಕಾಶಮಯವಾದಂತಹ ತೇಜೋಮಯವಾದಂತಹ ಬೆಳಕು ನಿಮ್ಮ ಹತ್ರ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದೆ. ನೀವು ಹೋಗೋದಲ್ಲ,
ಆ ಬೆಳಕು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾ ಇದೆ. ನಿಧಾನವಾಗಿ ನಿಧಾನವಾಗಿ ನಿಮ್ಮ ಹತ್ರನೇ ಬಂದಿದೆ. ನಿಮ್ಮ ಕಣ್ಣುಗಳಿಂದನೂ ಕೂಡ ಅದನ್ನ ನಾವು ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಪ್ರಕಾಶಮಯ, ಸೂರ್ಯನ ರೀತಿಯಲ್ಲಿ, ಸೂರ್ಯನಿಗಿಂತಲೂ ಕೂಡ ಪ್ರಕಾಶಮಯವಾದಂತ, ದಿವ್ಯಮಯವಾದಂತ, ಪವಿತ್ರವಾದಂತ ಬೆಳಕು ನಿಮ್ಮನ್ನೇ ನೋಡ್ತಾ ಇದೆ, ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾ ಇದೆ. ನೀವು ನಿಧಾನವಾಗಿ ಅದರ ಮುಂದೆ ನೀವು ನಿಂತಿದ್ದೀರಾ. ಎಷ್ಟು ದಿವ್ಯಮಯವಾದಂತಹ ಬೆಳಕು ಅಂದ್ರೆ ಪದಗಳಲ್ಲಿ ನಾವು ಅದನ್ನ ವರ್ಣಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ದಿವ್ಯಮಯವಾದಂತಹ ಬೆಳಕು. ಕೆಲವರಿಗೆ ವೈಬ್ರೇಷನ್ ಆಗ್ತಾ ಇದೆ, ಕೆಲವರಿಗೆ ತಣ್ಣನೆಯ ಅನುಭವ. ಆ ಬೆಳಕು ಯಾರು ಅಂತ ನೀವು ನೋಡಿ. ಬೆಳಕಿನ ರೂಪದಲ್ಲಿ ಮತ್ತು ನಿಮ್ಮ ಸ್ವರೂಪ ಏನು, ನೀವು ಯಾರು, ನಮಗೆ ದರ್ಶನವನ್ನ ನೀಡಿ. ಆ ದಿವ್ಯಮಯವಾದಂತ ಶಕ್ತಿ ಮತ್ಯಾರು ಅಲ್ಲ, ನೀವು ಜನ್ಮ ಜನ್ಮಗಳಿಂದ ನೀವು ಯಾರನ್ನ ನೀವು ಭೇಟಿ ಮಾಡಬೇಕು ಅಂತ ಇದ್ರಲ್ಲ, ಆ ದಿವ್ಯಮಯವಾದಂತಹ ಶಕ್ತಿ. ಕೆಲವರಿಗೆ ಬೆಳಕಿನ ರೂಪದಲ್ಲಿ, ನಿಮ್ಮ ಕುಲದೇವರ ರೂಪದಲ್ಲಿ ನೀವು ಆರಾಧನೆ ಮಾಡುವಂತಹ ತಾಯಿಯ ರೂಪದಲ್ಲಿ ನಿಮಗೆ ಕಾಣಿಸ್ತಾರೆ. ಅವರ ಮುಂದೆ ನೀವು ನಿಂತಿದ್ದೀರಾ. ಹೇ ಮಾತೆ, ಮಹಾಶಕ್ತಿಯುತವಾದಂತಹ ಪ್ರೇಮ ಸಾಗರವನ್ನೇ ತುಂಬಿರುವಂತಹ, ಕರುಣ ಸಾಗರವನ್ನೇ ಹೊಂದಿರುವಂತಹ ನಿರ್ಮಲವಾದಂತಹ ಆ ತಾಯಿಯ ಮುಂದೆ, ಆ ದಿವ್ಯ ಮಾತೆಯ ಮುಂದೆ ನಿಮ್ಮ ಎಲ್ಲ ನೋವುಗಳನ್ನ, ದುಃಖಗಳನ್ನ ಹೇಳ್ಕೋಬೇಕು. ಹೇ ಜಗನ್ಮಾತೆ, ಹೇ ಜಗದೀಶ್ವರಿ, ಪ್ರೇಮ ಸಾಗರಿ, ದಯಾಮಯಿ, ಕರುಣಾಮಯಿಯಾದಂತಹ ಜಗದೀಶ್ವರಿಯಾದಂತಹ ನೀವು ಮಾತಾಡ್ಬೇಕು. ನಿಮ್ಮ ನೋವುಗಳನ್ನ, ನಿಮ್ಮ ಒಳಗಡೆ ನೀವು ಅದು ಬಿಟ್ಕೊಂಡಿದ್ದೀರಲ್ಲ, ಎಲ್ಲವನ್ನು ತಾಯಿಯ ಮುಂದೆ ಕರುಣಾ ಸಾಗರಿಯ ಮುಂದೆ, ಆ ಬೆಳಕಿನ ಮುಂದೆ ನೀವು ಅಳು ಬರ್ತಾ ಇದೆಯಾ, ನೋವಾಗ್ತಾ ಇದೆಯಾ, ಎಲ್ಲವನ್ನ ಸಮರ್ಪಿಸ್ಬಿಡಿ. ಇವತ್ತು ಎಲ್ಲವನ್ನ ಅರ್ಪಿಸ್ಬಿಡ್ಬೇಕು ನೀವು.
ಶಾಂತಿಯ ಮಹಾಸಾಗರದ ಕಿರಣಗಳು ನಿಮ್ಮ ಮೇಲೆ ಹರಿದು ಬರ್ತಾ ಇದ್ದೇನೆ. ಆಶೀರ್ವಾದಮಯವಾದಂತಹ ಆ ಕಿರಣಗಳು ನಿಮ್ಮ ಮೇಲೆ ಹರಿದು ಬರ್ತಾ ಇದ್ದೇನೆ. ಪ್ರೇಮ ಸಾಗರದ ಕಿರಣಗಳು, ಆ ಬೆಳಕಿನ ಕಿರಣಗಳು, ಪ್ರಕಾಶದ ಕಿರಣಗಳು ನಿಮ್ಮನ್ನ ಆವರಿಸ್ಕೊಳ್ತಾ ಇದ್ದೇವೆ. ಸರ್ವಶಕ್ತಿಯುತವಾದಂತಹ ಪ್ರಕಾಶಮಯವಾದ ಕಿರಣಗಳು ನಿಮ್ಮನ್ನ ಆವರಿಸ್ಕೊಳ್ತಾ ಇದೆ. ನಿಮ್ಮ ಶರೀರದಲ್ಲೆಲ್ಲವೂ ಕೂಡ ಪವಿತ್ರವಾದಂತಹ ಸರ್ವಶಕ್ತಿಯುತವಾದಂತಹ ಕಿರಣಗಳು, ಪ್ರಕಾಶವು ನಿಮ್ಮ ಮೇಲೆ ಹರಿತಾ ಇದೆ. ಶರೀರವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಆಶೀರ್ವಾದ ಮಾಡಿದಂತಹ ಈ ದಿವ್ಯಮಯವಾದಂತಹ ಶಕ್ತಿ ನಿಧಾನವಾಗಿ ನಿಮ್ಮಿಂದ ದೂರವಾಗ್ತಾ ಇದೆ. ನಿಧಾನವಾಗಿ ಪ್ರೇಮಮಯ ಕಿರಣಗಳನ್ನ, ಆಶೀರ್ವಾದ ರೂಪದ ಪ್ರಕಾಶವನ್ನ, ಪವಿತ್ರವಾದಂತಹ ಶಕ್ತಿಯುತವಾದಂತಹ ಕಿರಣಗಳನ್ನ, ಪ್ರಕಾಶವನ್ನ ತುಂಬಿಸಿಕೊಂಡಿರುವಂತಹ ಈ ಶರೀರವು ನಿಧಾನವಾಗಿ ಸ್ವಾಭಾವಿಕವಾಗಿ ಮತ್ತೆ ವಾಪಸ್ಸು ಬರ್ತಾ ಇದೆ. ಬಂದು ನಿಧಾನವಾಗಿ ನಿಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕೌಂಟ್ ಅನ್ನ ಕೊಡ್ತೀನಿ. 5. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. 4. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. 3. ನಿಮ್ಮ ಕೋಣೆಯ ಸುತ್ತಮುತ್ತಲಿನ ಶಬ್ದವನ್ನ ಗಮನಿಸಿ. 2. ಕೈಗಳನ್ನ ಅಲುಗಾಡಿಸಿ, ಕಾಲುಗಳನ್ನ ಅಲುಗಾಡಿಸಿ. 1. ಸಂಪೂರ್ಣವಾಗಿ ಸ್ವಾಭಾವಿಕ ಸ್ಥಿತಿಗೆ ಬನ್ನಿ. 0. ಕಂಪ್ಲೀಟ್ ಆಗಿ ಸ್ವಾಭಾವಿಕ ಸ್ಥಿತಿಗೆ ನೀವು ಮರಳಿದ್ದೀರಾ. ನಿಧಾನವಾಗಿ ಕೈಗಳನ್ನ ನಮಸ್ಕಾರ ಮುದ್ರೆಯನ್ನು ತಗೊಂಡು ಬಂದು, ಹೇ ಪರಮಾತ್ಮ, ಹೇ ಪ್ರಭು, ಹೇ ಈಶ್ವರ, ಪವಿತ್ರ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿ ನೆಲೆಸಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ನಿಮ್ಮ ಕೈಗಳಿರುವಂತಹ ಶಕ್ತಿಯನ್ನ ನಿಮ್ಮ ಕಣ್ಣುಗಳಲ್ಲಿ ತುಂಬಿಸಿಕೊಂಡು ಶರೀರದ ಎಲ್ಲಾ ಭಾಗಗಳಲ್ಲಿ ತುಂಬಿಸ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ತೆಗೆಯಿರಿ. ನಿಧಾನವಾಗಿ ಕಣ್ಣನ್ನ ತೆರೆದು ಪಕ್ಕದಲ್ಲಿ ನೀರು ಇಟ್ಕೊಂಡಿರ್ತೀರಲ್ವಾ, ನೀರನ್ನ ಕುಡಿರಿ. ಯಾರಾದ್ರೂ ನಿಮ್ಮ ಅನುಭವವನ್ನ ಶೇರ್ ಮಾಡ್ಬೇಕು ನೋಡಿ.
ವರ್ಷ ಅವರು ಹೊಸಬ್ರು ಅನ್ಸುತ್ತೆ.